ಸ್ಫೂರ್ತಿಯ ಜೀವನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ಉದ್ಯೋಗಸ್ಥ ಮಹಿಳೆಯರನ್ನು ಬಾಧಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆಯಾದ ಸ್ಟ್ರೆಸ್ ಅಥವಾ ಒತ್ತಡವನ್ನು ಹೇಗೆ ಪರಿಣಾಮಕಾರಿಯಾಗಿ ನಿಭಾಯಿಸುವುದು ಎಂಬ ವಿಷಯದ ಬಗ್ಗೆ ತಿಳಿಸಿಕೊಡಲು ಶ್ರೀಯುತ ಚಂದ್ರಕಾಂತ್ ನಂಜಪ್ಪನ್ ಅವರು ಬಂದಿರುತ್ತಾರೆ. ಇವರು ಖ್ಯಾತ ಕಾರ್ಪೊರೇಟ್ ಟ್ರೈನರ್ ಆಗಿದ್ದು ಮಾನವನ ನಡವಳಿಕೆ ವಿಷಯದಲ್ಲಿ ಸಂಶೋಧನೆಯಲ್ಲಿ ನಿರತರಾಗಿರುತ್ತಾರೆ. ಇವರು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾಗಿದ್ದು MBA ವಿದ್ಯಾಭ್ಯಾಸವನ್ನು ಮಾಡಿರುತ್ತಾರೆ. ಇವರಿಗೆ ನಮ್ಮ ಚಾನೆಲ್ ಪರವಾಗಿ ಸ್ವಾಗತವನ್ನು ಕೋರಿ ಈ ವಿಷಯದ ಬಗ್ಗೆ ತಿಳಿಸಿಕೊಡಲು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಮಹಿಳಾ ಉದ್ಯೋಗಿಗಳು ತಮ್ಮ ಜೀವನ ಹಾಗೂ ಕೆಲಸದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು, ಈ ಸಮಸ್ಯೆಗಳಿಂದಾಗಿ ಅವರು ಅನುಭವಿಸುತ್ತಿರುವ ತೀವ್ರ ಒತ್ತಡ, ಈ ಒತ್ತಡಕ್ಕೆ ಕಾರಣಗಳು, ಈ ಒತ್ತಡದಿಂದಾಗಿ ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಆಗುತ್ತಿರುವ ಹಾನಿಕಾರಕ ಪರಿಣಾಮಗಳು ಹಾಗೂ ಈ ಒತ್ತಡವನ್ನು ಪರಿಣಾಮಕಾರಿಯಾಗಿ ಏಕೆ ನಿರ್ವಹಣೆ ಮಾಡುವ ಕುರಿತು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಾವೆಲ್ಲ ಕನ್ಸ್ಯೂಮರಿಸಮ್ ಡ್ರಿವನ್ ಸಮಾಜದಲ್ಲಿ ಬದುಕ್ತಿದ್ದು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಿದರೆ ಹೆಚ್ಚು ಮೆಟೀರಿಯಲ್ ಕಂಫರ್ಟ್ಗಳನ್ನು ಹೊಂದಿ ಹೆಚ್ಚು ಸುಖಕರ ಜೀವನ ನಡೆಸಬಹುದು ಎಂಬ ಫಾಲ್ಸ್ ಐಡಿಯಾ ಮೇಲೆ ಬದುಕ್ತಾ ಇದ್ದೀವಿ. ಆಧುನಿಕ ಜೀವನದ ದುರದೃಷ್ಟ ಸಂಗತಿ ಏನೆಂದರೆ, ಈ ಮಲ್ಟಿನ್ಯಾಷನಲ್ ಕಂಪ್ನೀಸು ತಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನು ಉಪಯೋಗಿಸಿ ನಮ್ಮ ಅಗತ್ಯಗಳನ್ನು ಮಾತ್ರ ಪೂರೈಸದೆ ಹೊಸ ಅಗತ್ಯಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಒಬ್ಬರ ಯಶಸ್ಸು ಅವರು ಎಷ್ಟು ಮೆಟೀರಿಯಲ್ ಪೊಸಿಷನ್ ಮಾಡಿದ್ದಾರೆ ಎಂಬುದರ ಮೇಲೆ ನಿಂತು ಬಿಟ್ಟಿದೆ. ಹೆಚ್ಚು ವಸ್ತುಗಳನ್ನು ಹೊಂದಿದ್ದರೆ ಹೆಚ್ಚು ಸಂತೋಷವಾಗಿರಬಹುದು ಎಂಬ ಭ್ರಮೆಯನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಬಿಟ್ಟಿದ್ದಾರೆ. ಈ ಆಧುನಿಕ ಜಗತ್ತಿನಲ್ಲಿ ಎಲ್ಲ ಏಬಲ್ಡ್ ಇಂಡಿವಿಜುವಲ್ಸ್ ಇನ್ಕ್ಲೂಡಿಂಗ್ ವುಮೆನ್ ಕೆಲಸ ಮಾಡುವಂಥ ಅಗತ್ಯ ಅನಿವಾರ್ಯತೆ ಇದೆ. ಕೆಲಸ ಬರೀ ಸಂಬಳ ಪಡೆಯೋದಕ್ಕೆ ಸೀಮಿತವಾಗಿಲ್ಲ. ಜೀವನಕ್ಕೆ ಭದ್ರತೆ, ಸಮಾಜದಲ್ಲಿ ಗೌರವ, ವ್ಯಕ್ತಿಯಾಗಿ ಗುರುತಿಸುವುದು, ಒಂದು ಸ್ಥಾನ, ಅಂತಸ್ತು ಎಲ್ಲ ನಾವು ಮಾಡುವ ಕೆಲಸದ ಮೇಲೆ ನಿಂತಿದೆ. ಸೊ ಇವತ್ತು ಹೆಚ್ಚು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೇರ್ ಇಸ್ ಎ ಸೇಯಿಂಗ್ ಇನ್ ಇಂಗ್ಲೀಷ್, ಟು ಗೆಟ್ ಸಮಥಿಂಗ್ ವಿ ಹ್ಯಾವ್ ಟು ಲೂಸ್ ಸಮಥಿಂಗ್. ಈ ಕೆಲಸ ಮಾಡೋದ್ರಿಂದಾಗಿ ಈ ಬೈ ಪ್ರಾಡಕ್ಟ್ ಏನಂದರೆ ತುಂಬ ಸ್ಟ್ರೆಸ್ ಅಂದರೆ ಒತ್ತಡವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಕೆಲಸ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವರ್ಕ್ ಈಸ್ ವಾಲಂಟರಿ ಸೇಲ್ ಆಫ್ ಅವರ್ ಟೈಮ್ ಆ್ಯಂಡ್ ಎಫರ್ಟ್ ಫಾರ್ ಗೆಟಿಂಗ್ ಮಾನಿಟರಿ ಬೆನಿಫಿಟ್ಸ್. ವರ್ಕ್ ಆಫರ್ಸ್ ಸ್ಟೆಬಿಲಿಟಿ, ಸೆಕ್ಯೂರಿಟಿ, ಇಂಟಿಗ್ರೇಟ್ ಇಂಟು ಸೋಷಿಯಲ್ ನೆಟ್ವರ್ಕ್ಸ್, ವಿಲ್ ಬಿ ಅಪ್ರಿಷಿಯೇಟೆಡ್, ರೆಕಗ್ನೈಸ್ಡು, ಒಂದು ಪರ್ಸ್ನಲ್ ಐಡೆಂಟಿ ಸಿಗುತ್ತೆ, ಸೋಷಿಯಲ್ ಸ್ಟ್ಯಾಟಸ್ ಸಿಗುತ್ತೆ. ಇನ್ನು ಈ ಸ್ಟ್ರೆಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿ ತನ್ನ ಮೇಲೆ ಇರಿಸಿದ ಬೇಡಿಕೆಗಳನ್ನು ನಿಭಾಯಿಸುವ ಸಾಮರ್ಥ್ಯ ತನಗೆ ಮೀರಿದ್ದು ಎಂದು ಗ್ರಹಿಸಿದಾಗ ಒತ್ತಡ ಅಥವಾ ಸ್ಟ್ರೆಸ್ ಉಂಟಾಗತ್ತೆ. ಇದು ಫಿಸಿಕಲ್ ಅಂದರೆ ಶಾರೀರಿಕ ಅಥವಾ ಸೈಕಲಾಜಿಕಲ್ ಅಂದರೆ ಮಾನಸಿಕ ರೂಪದಲ್ಲಿ ಪ್ರಕಟಗೊಳ್ಳುತ್ತೆ. ಇನ್ನು ಈ ಸ್ಟ್ರೆಸ್ ಅಥವಾ ಒತ್ತಡ ಏಕೆ ಉಂಟಾಗುತ್ತೋ ಅನ್ನೋ ಕಾರಣವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮ್ಯಾರಿಟಲ್ ಸ್ಟೇಟಸ್ಸು ಅಂದರೆ ವೈವಾಹಿಕ ಸ್ಥಿತಿ. ಈ ಮಹಿಳೆ ಅನ್ಮ್ಯಾರಿಡ, ಸಿಂಗಲ್ಲ, ಮದುವೆ ಆಗಿದ್ದರೆ ಸಪ್ರೇಟೆಡ, ಡೈವೋರ್ಸ್ಡ ಅಥವಾ ವಿಡೋ, ಇದರ ಮೇಲೆ ಸ್ಟ್ರೆಸ್ ಲೆವೆಲ್ಲು ನಿರ್ಧಾರ ಆಗುತ್ತೆ. ಈ ಮಕ್ಕಳು ಅಥವಾ ಗಂಡನಿಗೆ ಅನಾರೋಗ್ಯ ಇದ್ದರೆ ಮಹಿಳೆಗೆ ಹೆಚ್ಚು ಒತ್ತಡ ಆಗುತ್ತೆ. ಮನೆಯಲ್ಲಿ ವಯಸ್ಸಾದ ಹಿರಿಯರು ಕೇರ್ ಮಾಡ್ತಾಯಿದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಈ ನಾನ್ ಕಾಂಪ್ಲೇನ್ಸ್ ಚಿಲ್ಡ್ರನ್ನು. ಈ ಆಧುನಿಕ ಜಗತ್ತಿನ ಇನ್ನೊಂದು ದುರದೃಷ್ಟ ಸಂಗತಿ ಏನಂದರೆ, ಚಿಲ್ಡ್ರನ್ ಆರ್ ಬಿಕಮಿಂಗ್ ಮೋರ್ ರೆಬಲಸ್. ದೇ ಆರ್ ವೆರಿ ಡಿಫೋಕಸ್ಡ್, ಡಿಸ್ಟ್ರಾಕ್ಷನ್ ಜಾಸ್ತಿ, ಈ ಅವೆನ್ಯೂಸ್ ಜಾಸ್ತಿ ಆಗಿಬಿಟ್ಟಿದೆ. ಇಂಟರ್ನೆಟ್ಟು, ಮೊಬೈಲು, ಎ ಬಿಟ್ ಆಫ್ ಇಂಡಿಪೆಂಡೆನ್ಸು ಸಿಕ್ಬಿಟ್ಟಿದೆ ಈ ಜನ್ರೇಷನ್ಗೆ. ಅದರಿಂದ ಈ ಕಾಂಪ್ಲೇನ್ಸ್ ಲೆವೆಲ್ ಟುವರ್ಡ್ಸ್ ದೇರ್ ಪೇರೆಂಟ್ಸು ಕಡಿಮೆ ಆಗಿಬಿಟ್ಟಿದೆ. ಪೂರ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಆಫ್ ಚಿಲ್ಡ್ರನ್ನು. ನಾವಲ್ಲಿ ಹೇಳ್ದಂಗೆ ಲಾಟ್ ಆಫ್ ಡಿಸ್ಟ್ರಾಕ್ಷನ್ ಇರೋದ್ರಿಂದ ಮಕ್ಕಳು ಅಕಾಡೆಮಿಕ್ ಪರ್ಫಾರ್ಮೆನ್ಸಲ್ಲಿ ಹಿಂದೆ ಉಳಿತಾ ಇದ್ದಾರೆ. ನನ್ನ ಅಧ್ಯಯನದಲ್ಲಿ ಇನ್ನೊಂದು ವಿಚಾರ ಕಂಡುಹಿಡ್ಕೊಂಡಿರೋದೇನೆಂದರೆ, ಮಹಿಳೆ ತನ್ನ ಕೆಲಸದಲ್ಲಿ ಉನ್ನತ ಸ್ಥಾನಮಾನ ಅಥವಾ ರ್ಯಾಂಕು, ಸಕ್ಸಸ್ಫುಲ್ ಕೆರಿಯರ್ ಸಿಗದೇ ಇದ್ರೂ ತಡ್ಕೋತಾಳೆ. ಆದರೆ ಮಕ್ಕಳು ಅಕಾಡೆಮಿಕಲ್ಲಿ ಹಿಂದುಳಿದಿದ್ದರೆ,
ಕೆರಿಯರ್ನಲ್ಲಿ ಸಕ್ಸೀಡ್ ಆಗಿಲ್ಲ ಅಂದರೆ ತೀವ್ರ ಥರ ಒತ್ತಡಕ್ಕೆ ಒಳಗಾಗ್ಬಿಡ್ತಾಳೆ. ಡಿಸ್ಟರ್ಬ್ಡ್ ಮ್ಯಾರೇಜ್ ಅಥವಾ ಡಿಸ್ಟರ್ಬ್ಡ್ ಮ್ಯಾರಿಡ್ ಲೈಫ್, ಲಾಟ್ ಆಫ್ ರಿಲೇಷನ್ಶಿಪ್ ಇಶ್ಯೂಸ್ ಇದೆ. ಇದು ಆ ಮಹಿಳೆ ಮೇಲೆ ತೀವ್ರ ಒತ್ತಡವನ್ನು ಹಾಕತ್ತೆ. ಈ ಪ್ರೆಗ್ನೆನ್ಸಿ ಅಥವಾ ಬರ್ತ್ ಆಫ್ ನ್ಯೂ ಬೇಬಿ ಆ ಟೈಮಲ್ಲೂ ಮಹಿಳೆಗೆ ಹೆಚ್ಚು ಒತ್ತಡ ಆಗ್ತದೆ. ಮನೇಲಿ ಯಾರಾದರೂ ಪ್ರೀತಿ ಪಾತ್ರರು ಸಾವಿಗೀಡಾದರೆ ತೀವ್ರ ಒತ್ತಡಕ್ಕೆ ಒಳಗಾಗ್ತಾರೆ. ಆ ಮಹಿಳೆ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಥವಾ ಇಂಜುರಿ ಏನಾದರೂ ಆಗಿದ್ದರೆ ತೀವ್ರ ಒತ್ತಡಕ್ಕೆ ಒಳಗಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಮನೆ ಬದಲಾವಣೆ ಮಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲೂ ಮಹಿಳೆಗೆ ಒತ್ತಡ ಜಾಸ್ತಿ ಆಗುತ್ತೆ. ಅಕ್ಕಪಕ್ಕದ ನೆರೆಹೊರೆಯವರಿಂದಾಗ್ಲೂ ಅವ್ರು ಮಾಡೋ ಕಿರಿಕಿರಿಯಿಂದಾಗಿ ಒತ್ತಡ ಉಂಟಾಗತ್ತೆ. ಆಮೇಲೆ ಈ ಹೌಸಿಂಗ್ ಪ್ರಾಬ್ಲಮ್ಸು, ಕೆಲವು ಮನೆಗಳು ತುಂಬ ನಾಯ್ಸ್ ಆಗೋಂಥ ಜಾಗದಲ್ಲಿರ್ತವೆ. ಲ್ಯಾಕ್ ಆಫ್ ಸೆಕ್ಯೂರಿಟಿ, ವಾಟ್ರ್ ಪ್ರಾಬ್ಲಮ್ ಇರುತ್ತೆ. ಮತ್ತು ಇನ್ನಿತರ ಪ್ರಾಬ್ಲಮ್ಗಳಿದ್ದ ಮನೆಗಳಲ್ಲಿ ವಾಸ ಮಾಡುವಂಥ ಮಹಿಳೆಯರಿಗೂ ತೀವ್ರ ಒತ್ತಡ ಆಗ್ತದೆ. ಈ ಮಹಿಳೆಯರು ಉದ್ಯೋಗ ಮಾಡೋದ್ರಿಂದ ಅವರಿಗೆ ಈ ಟೈಮ್ ಮ್ಯಾನೇಜ್ಮೆಂಟೇ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ವರ್ಕ್ ಮಾಡಿ ಮನೆಯೂ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತದೆ. ಇದರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಗೊತ್ತಾ? ಮನೆ ಮೇಲೆ ಡಿಸ್ಟರ್ಬ್ಡ್ ಪರ್ಸ್ನಲ್ ಲೈಫು, ರಿಲೇಷನ್ಶಿಪ್ಸ್ ಎಲ್ಲ ಬ್ರೇಕ್ ಆಗ್ತವೆ. ಟೇಕಿಂಗ್ ಕೇರ್ ಆಫ್ ಚಿಲ್ಡ್ರನ್ನ ಆ್ಯಂಡ್ ದೇರ್ ನೀಡ್ಸು, ಅವ್ರ ಅಕಾಡೆಮಿಕ್ ಪ್ರೋಗ್ರೆಸ್ನ ಮಾನಿಟ್ರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಲೆಸ್ ಆ್ಯಂಡ್ ಲೆಸ್ ಟೈಮ್ ಫಾರ್ ಫ್ಯಾಮಿಲಿ, ಡಿಸಾರ್ಗನೈಸ್ಡ್ ಹೋಮು, ಫ್ರೀಕ್ವೆಂಟ್ ಇಲ್ನೆಸ್ ಆಫ್ ಫ್ಯಾಮಿಲಿ ಮೆಂಬರ್ಸು. ಯಾಕಂದರೆ ಈ ಮಹಿಳೆ ಕೆಲಸ ಮಾಡೋದ್ರಿಂದ ಬಹಳಷ್ಟು ಸಮಯ ಈ ಹೋಮ್ಲಿ ಫುಡ್ನ ಪ್ರೊವೈಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ಹೈ ಡಿಸ್ಪೋಸಬಲ್ ಇನ್ಕಮ್ ಇರೋದ್ರಿಂದ ಜಂಕ್ ಫುಡ್ ಆರ್ಡ್ರ್ ಮಾಡೋದು ಟೆಂಡೆನ್ಸಿ ಜಾಸ್ತಿ ಆಗಿ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚು ಕಂಡು ಬರ್ತಾಯಿದ್ದಾವೆ. ಕೆಲವು ಟೈಮಲ್ಲಿ ಈ ಕೆಲಸ ಮಾಡೋ ಜಾಗ ತುಂಬ ದೂರ ಇರುತ್ತೆ. ಈ ಕಮ್ಯೂಟಿಂಗ್ ಅಂದರೆ ಈ ಪ್ರಯಾಣ ಅನ್ನೋದು ತುಂಬ ಸ್ಟ್ರೆಸ್ಫುಲ್ಲು. ವೈಲ್ ಕಮ್ಯೂಟಿಂಗ್, ಬಸ್ ಆಗಲಿ ಟ್ರೈನ್ ಆಗಲಿ, ಶಿ ಹ್ಯಾಸ್ ಟು ಟಾಲರೇಟ್ನು ನ್ಯೂಸೆನ್ಸ್ ಕ್ರಿಯೇಟಿಂಗ್ನು ಕೋ ಪ್ಯಾಸೆಂಜರ್ಸು, ನಾಯ್ಸು, ಸ್ಮೆಲ್ಲು, ಟೆಂಪ್ರೇಚರು, ಇದೆಲ್ಲ ಆಕೆಯ ಮನಸ್ಸಿನ ಮೇಲೆ ತೀವ್ರ ಒತ್ತಡವನ್ನು ಹಾಕ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ಅಂದರೆ ಕೆಲಸ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಶಿ ವಿಲ್ ಬಿ ಟಯರ್ಡ್, ಎಕ್ಸಾಸ್ಟೆಡ್, ಶಿ ವೋಂಟ್ ಬಿ ಇನ್ ಎ ಮೂಡ್ ಟು ಡೂ ಎನಿಥಿಂಗ್. ಇನ್ನು ಮನೆಯಲ್ಲಿ ಏಕೆ ಒತ್ತಡ ಆಗ್ತದೆ ಅಂತ ತಿಳ್ಕೊಂಡ್ವಿ. ಇನ್ನು ಕೆಲಸದ ಸ್ಥಳದಲ್ಲಿ ಏಕೆ ಮಹಿಳೆ ಒತ್ತಡಕ್ಕೆ ಒಳಗಾಗ್ತದೆ ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಲಾಂಗ್ ವರ್ಕಿಂಗ್ ಅವರ್ಸು, ಅನ್ಸೂಟಬಲ್ನ ವರ್ಕಿಂಗ್ ಎನ್ವೈರಾನ್ಮೆಂಟು, ನೋ ಜಾಬ್ ಸೆಕ್ಯೂರಿಟಿ, ಎಸ್ಪೆಷಲಿ ಈ ಪ್ರೈವೇಟ್ ಕೆಲಸಗಳಲ್ಲಿ ಮಾಡ್ತಾ ಇರೋರಿಗೆ ಜಾಬ್ ಸೆಕ್ಯೂರಿಟಿ ಅನ್ನೋದು ಇರೋದಿಲ್ಲ. ಗೌರ್ಮೆಂಟ್ ಎಂಪ್ಲಾಯೀಸ್ನ ಆರ್ ಬಿಟ್ ಲಕ್ಕಿ ಇನ್ ದಟ್ ಆಸ್ಪೆಕ್ಟ್. ಹೆವಿ ವರ್ಕ್ ಲೋಡು ಅಥವಾ ಅಡಿಷ್ನಲ್ ಚಾರ್ಜಸ್ಸು. ಈಗಂತೂ ಎಂಪ್ಲಾಯಿ ಸಂಖ್ಯೆ ತುಂಬ ಕಡಿಮೆ ಇರೋದ್ರಿಂದ ಎಲ್ರಿಗೂ ಅಡಿಷ್ನಲ್ ಚಾರ್ಜಸ್ ಹೊರಗೆ ಬೀಳ್ತಾನೇ ಇದೆ. ಹೈ ಡಿಮ್ಯಾಂಡ್ಸ್ ಆಫ್ ವರ್ಕು, ಟೈಟ್ ಡೆಡ್ಲೈನ್ಸು, ಇಂಡಿಫ್ರೆಂಟ್ ಕೊಲೀಗ್ಸು, ಈ ಮಲಾಶಿಯಸ್ ಗಾಸಿಪ್ ಮಾಡೋದ್ರಿಂದ ತೀವ್ರ ಒತ್ತಡಕ್ಕೆ ಒಳಗಾಗ್ತಾರೆ. ಈ ಲ್ಯಾಕ್ ಆಫ್ ರೆಕಗ್ನಿಷನ್ನು, ಅಪ್ರಿಸಿಯೇಷನ್ನು, ಕೆಲಸ ಚೆನ್ನಾಗಿ ಮಾಡ್ತಾಯಿದ್ರು ಕೆಲವು ಟೈಮಲ್ಲಿ ರೆಕಗ್ನೈಸ್ ಮಾಡಲ್ಲ, ಅಪ್ರಿಷಿಯೇಟ್ ಮಾಡಲ್ಲ, ಆವಾಗಲೂ ಒತ್ತಡಕ್ಕೆ ಒಳಗಾಗ್ತಾರೆ. ಲ್ಯಾಕ್ ಆಫ್ ಪ್ರಮೋಷನಲ್ ಅಪರ್ಚುನಿಟೀಸ್ ಇದ್ದಾಗಲೂ ಒತ್ತಡ ಆಗ್ತದೆ. ಫ್ರೀಕ್ವೆಂಟ್ ಟ್ರಾನ್ಸ್ಫರು ಅಥವಾ ಅನ್ಟೈಮ್ಲಿ ಟ್ರಾನ್ಸ್ಫರ್ ಆದಾಗಲೂ ಆಗ್ತದೆ. ಲೋ ಸ್ಯಾಲ್ರಿ, ನಾಟ್ ಹ್ಯಾವಿಂಗ್ ಡೀಸೆಂಟ್ನ ವರ್ಕಿಂಗ್ ಸ್ಪೇಸು, ಒಳ್ಳೆ ಟೇಬಲ್ ಆಗಲಿ, ಚೇರ್ ಆಗಲಿ, ವೆಂಟಿಲೇಷನ್ ಆಗಲಿ, ಏರ್ ಸರ್ಕ್ಯುಲೇಷನ್ ಆಗಲಿ ಇಲ್ಲದಿರೋ ಜಾಗದಲ್ಲಿ ಕೂತ್ಕೊಂಡಾಗ್ಲೂ ತುಂಬ ಸ್ಟ್ರೆಸ್ಗೆ ಒಳಗಾಗ್ತಾರೆ. ಆಮೇಲೆ ಡೀಸೆಂಟ್ ವಾಷಿಂಗ್ ರೂಮು ಫೆಸಿಲಿಟೀಸ್ ಇಲ್ಲದೆ ಇದ್ರೂ ವುಮೆನ್ ವಿಲ್ ಫೀಲ್ ವೆರಿ ಅನ್ಕಂಫರ್ಟಬಲ್ ಆ್ಯಂಡ್ ಸ್ಟ್ರೆಸ್ಫುಲ್. ಲ್ಯಾಕ್ ಆಫ್ ಡಿಸಿಷನ್ ಮೇಕಿಂಗ್ನ ಅಪರ್ಚುನಿಟಿ, ಕೆಲಸದಲ್ಲಿ ಡಿಸಿಷನ್ ಮೇಕಿಂಗ್ ಪವರೇ ಇಲ್ಲ ಅಂದಾಗ್ಲೂ ವೈ ಐ ಶುಡ್ ಬಿ ಇನ್ ದಿಸ್ ಜಾಬ್ ಅನ್ನೋ ಇದು ಬಂದ್ಬಿಡುತ್ತೆ ಟೆಂಡೆನ್ಸಿ. ನೋ ಕ್ಲಿಯರ್ ಡೆಫಿನೇಷನ್ ಆಫ್ ವರ್ಕ್. ಕೆಲವೊಂದು ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು, ಯಾವ ಥರ ಕೆಲಸ ಮಾಡಬೇಕು ಅನ್ನೋದು ಕ್ಲಿಯರ್ ಡೆಫಿನೇಷನ್ನೇ ಇರೋದಿಲ್ಲ. ಆವಾಗಲೂ ದೇ ಫೀಲ್ ವೆರಿ ಸ್ಟ್ರೆಸ್ಫುಲ್ಲು. ಈ ರೂಡ್ ಕ್ಲೈಂಟ್ಸು, ಕಸ್ಟಮರ್ಸು, ಅದೇ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ, ಈ ರೂಡ್ ಪಬ್ಲಿಕ್ಕು, ಈ ಸರ್ಕಾರಿ ಕೆಲಸದಲ್ಲಿ ಮಾಡ್ತಾ ಇರೋವ್ರನ್ನ ಫೇಸ್ ಮಾಡೋ ಸಂದರ್ಭದಲ್ಲಿ ಮಹಿಳೆಯರಿಗೆ ಹೆಚ್ಚು ಒತ್ತಡ ಉಂಟಾಗ್ತದೆ. ಈ ಆಫೀಸ್ ಪಾಲಿಟಿಕ್ಸು ಹೆಚ್ಚಾಗಿರೋ ಕಡೆ ಮಹಿಳೆಯರಿಗೆ ಹೆಚ್ಚು ಒತ್ತಡ ಆಗತ್ತೆ. ನನ್ನ ಒಂದು ಅಧ್ಯಯನದಲ್ಲಿ ಒಂದು ಪ್ರಮುಖವಾದಂಥ ವಿಚಾರ ಕಂಡು ಬಂದಿದೆ. ಮೋಸ್ಟ್ ಆಫ್ ದ ವರ್ಕಿಂಗ್ ವುಮೆನ್ ಫೀಲ್ ಎ ಲಾಟ್ ಆಫ್ ಸ್ಟ್ರೆಸ್ ವೆನ್ ದೇ ಫೇಸ್ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್ ಆಫ್ ವೇರಿಯಸ್ ಡಿಗ್ರಿ. ಈ ಕನ್ಸ್ಯೂಮರ್ ಡ್ರಿವನ್ ವರ್ಲ್ಡು ನಮ್ಮನ್ನು ಎಲ್ಲಿವರೆಗೂ ತೊಗೊಂಡೋಗ್ಬಿಟ್ಟಿದೆ ಅಂದರೆ ನಮ್ಮ ಕಂಟೆಕ್ಸ್ಟಲ್ಲಿ ನಮ್ಗೆ ಎಷ್ಟೇ ಸ್ಯಾಲ್ರಿ ಬರ್ತಾಯಿದ್ರು ಈ ಬೋತ್ ಎಂಡ್ಸ್ನ ಮೀಟ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ.
ಮೋಸ್ಟ್ ಆಫ್ ದ ಟೈಮಲ್ಲಿ ಎಸ್ಪೆಷಲಿ ಪ್ರೈವೇಟಲ್ಲಿ ಕೆಲಸ ಮಾಡ್ತಾಯಿರೋ ಹೆಣ್ಮಕ್ಳಿಗೆ ಇನ್ಅಡೆಕ್ವೇಟ್ ಅಥವಾ ಲೋ ಸ್ಯಾಲ್ರಿ ಇರ್ತದೆ. ಆಮೇಲೆ ದಿನದಿಂದ ದಿನಕ್ಕೆ ಸಾಲ ಡೆಪ್ಟು ಜಾಸ್ತಿ ಆಗ್ತಾಯಿದೆ. ಇಂಟ್ರೆಸ್ಟ್ ಪೇಮೆಂಟು, EMI ಪೇಮೆಂಟು ಇವುಗಳ ಸುಳಿಲಿ ಸಿಕ್ಬಿಟ್ಟಿದ್ದಾರೆ. ಈ ಮ್ಯಾನೇಜ್ಮೆಂಟ್ ಆಫ್ನು ಹೌಸ್ ಬಿಲ್ಸ್ ತುಂಬ ಕಷ್ಟ ಆಗ್ಬಿಟ್ಟಿದೆ. ಈ ಗ್ರಾಸರಿ ಬಿಲ್ಲು, ರೆಂಟು, ಸ್ಕೂಲ್ ಫೀಸು, ಕಾಲೇಜ್ ಫೀಸು ಅಥವಾ ಇತರೆ ಖರ್ಚುಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಕಾಸ್ಟ್ ಆಫ್ ಲಿವಿಂಗ್ ಈಸ್ ಇನ್ಕ್ರೀಸಿಂಗ್ ಲೈಕ್ ಎನಿಥಿಂಗ್. ಕೆಲವೊಂದು ಸಂದರ್ಭದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮೇಜರ್ ಎಕ್ಸ್ಪೆಂಡಿಚರ್ ಬರ್ತದೆ, ಅದೇ ಮೆಡಿಕಲ್ ಎಮರ್ಜೆನ್ಸಿನಲ್ಲಿ. ಇದರಿಂದಾಗಿ ಈ ಲ್ಯಾಕ್ ಆಫ್ ಸೇವಿಂಗ್ಸು ಮೋಸ್ಟ್ ಆಫ್ ದ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸು ಕರ್ಜೇನೆಂದರೆ ಲ್ಯಾಕ್ ಆಫ್ ಸೇವಿಂಗ್ಸು. ಯಾವುದೋ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ತಾರೆ, ಯಾವುದೋ ಒಂದು ಎಮರ್ಜೆನ್ಸಿ ಬರುತ್ತೆ, ಆಲ್ ದ ಸೇವಿಂಗ್ಸ್ ವಿಲ್ ಗೆಟ್ ವೈಪ್ಡ್ ಔಟ್. ಇದರಿಂದಾಗಿ ಫೈನಾನ್ಷಿಯಲ್ ಸ್ಟ್ರಗಲ್ಸು ಜಾಸ್ತಿ ಆಗ್ತವೆ. ಇದರಿಂದಾಗಿ ತೀವ್ರ ಒತ್ತಡ ಆಗ್ತದೆ. ಮಹಿಳೆಯರಿಗೆ ಒಂದು ಸಲಹೆ, ಟ್ರೈ ಟು ಲೀವ್ ವಿತಿನ್ ಯುವರ್ ಮೀನ್ಸ್. ಲಿವಿಂಗ್ ಬಿಯಾಂಡ್ ಒನ್ಸ್ ಮೀನ್ಸ್ ಈಸ್ ಶ್ಯೂರ್ ವೇ ಟು ಫೈನಾನ್ಷಿಯಲ್ ಡಿಸಾಸ್ಟರ್. ರಿವ್ಯೂ ಆಲ್ ಯುವರ್ ಎಕ್ಸ್ಪೆಂಡಿಚರ್ ಆ್ಯಕ್ಟಿವಿಟೀಸ್. ಎಲ್ಲೆಲ್ಲಿ ಖರ್ಚು ಕಡಿಮೆ ಮಾಡ್ಬೋದು ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಕೆಲವು ಟೈಮಲ್ಲಿ ವೈಯಕ್ತಿಕ ಕಾರಣಗಳಿಂದ ಮಹಿಳೆಯರು ಹೆಚ್ಚು ಒತ್ತಡಕ್ಕೊಳಗಾಗ್ತಾರೆ. ಕೆಲವು ಸಂದರ್ಭದಲ್ಲಿ ದೇ ಫೀಲ್ ಬೀಂಗ್ ಫೇಲ್ಯೂರ್ ಅಟ್ ವರ್ಕ್ ಆ್ಯಂಡ್ ಅಟ್ ಹೋಮ್, ಫೀಲಿಂಗ್ ಅನ್ವರ್ತಿ, ಫೀಲಿಂಗ್ ಹೋಪ್ಲೆಸ್, ಈ ಅನ್ಸರ್ಟಿನಿಟಿ ಫೇಸ್ ಮಾಡ್ತಾಯಿದ್ದಾರೆ. ಈ ಹ್ಯೂಮನ್ಸ್ನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ, ಇಸ್ ಫಿಯರ್ ಆಫ್ ಅನ್ನೋನ್. ಏನಾಗುತ್ತೋ ಮುಂದೆ ನನ್ನ ಜೀವನದಲ್ಲಿ ಏನಾಗುತ್ತೋ ಅನ್ನೋದು ಸದಾ ಕಾಡ್ತಾ ಇರ್ತದೆ. ಈ ಎಲ್ಲ ವೈಯಕ್ತಿಕ ಸಮಸ್ಯೆಗಳಿಂದ ನನ್ನ ಕೈಯಲ್ಲಿ ಇವನ್ನೆಲ್ಲ ನಿಭಾಯಿಸೋಕ್ಕಾಗಲ್ಲ ಅನ್ನೋ ಸ್ಥಿತಿ ತಂದುಬಿಡ್ತಾರೆ. ಕೆಲವು ಟೈಮಲ್ಲಿ ಮಹಿಳೆಗೆ ನನ್ನ ಯಾರೂ ಇಷ್ಟಪಡ್ತಾ ಇಲ್ಲ ಅನ್ನೋ ಭಾವನೆಯೂ ಬಂದ್ಬಿಡ್ತಾರೆ, ಎಸ್ಪೆಷಲಿ ಫ್ರಮ್ ಫ್ಯಾಮಿಲಿ ಮೆಂಬರ್ಸು, ಗಂಡ ಇರ್ಬೋದು, ಮಕ್ಕಳಿರ್ಬೋದು. ಅದೂ ಈ ಸ್ಟ್ರೆಸ್ಸಿಗೆ ಕಾರಣ ಆಗಿಬಿಡ್ತದೆ. ಇನ್ನು ಈ ವೈಯಕ್ತಿಕ ಕಾರಣಗಳನ್ನು ಮುಂದುವರಿಸುವ ಸಂದರ್ಭದಲ್ಲಿ ನಾನು ನನ್ನ ಸಂಶೋಧನೆಯಲ್ಲಿ ಕೆಲವು ಪ್ರಮುಖವಾದಂಥ ವಿಚಾರಗಳನ್ನು ಕಂಡುಕೊಂಡಿದ್ದೀನಿ. ಕೆಲವು ಸಂದರ್ಭಗಳಲ್ಲಿ ಮಹಿಳೆ ತನ್ನ ಗಂಡನಿಗಿಂತ ಹೆಚ್ಚು ಓದಿರ್ತಾಳೆ, ಉನ್ನತ ಹುದ್ದೆಯಲ್ಲಿ ಹೈ ರ್ಯಾಂಕಿಂಗ್ ಜಾಬಲ್ಲಿ ಇರ್ತಾಳೆ, ಹೆಚ್ಚು ಸ್ಯಾಲ್ರಿ ಬರ್ತಾ ಇರ್ತದೆ, ಸ್ಟೇಟಸ್ಸು ಗಂಡನಿಗಿಂತ ಜಾಸ್ತಿ ಇರ್ತದೆ. ಇದರಿಂದಾಗಿ ಅವಳಿಗೆ ತೀವ್ರ ಮುಜುಗರ ಆಗ್ತದೆ. ಈ ಮಹಿಳೆಯರಲ್ಲಿ ಒಂದು ಭಾವನೆ ಇದೆ, ಅದೇನೆಂದರೆ ತನ್ನ ಗಂಡ ತನಗಿಂತ ಹೆಚ್ಚು ಓದಿರಬೇಕು, ಹೆಚ್ಚಿನ ಹುದ್ದೆಯಲ್ಲಿರಬೇಕು, ಹೆಚ್ಚು ಸಂಬಳ ತರಬೇಕು, ಹೆಚ್ಚಿನ ಸ್ಥಾನಮಾನ ಹೊಂದಿರಬೇಕಂತ ಬಯಸ್ತಾಳೆ. ಆದರೆ ಕೆಲವರ ಜೀವನದಲ್ಲಿ ಇದು ನಡೆಯೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಮಹಿಳೆಗೆ ಈ ಕಾಗ್ನಿಟಿವ್ ಡಿಸೋನೆನ್ಸ್ ಇದೊಂದು ಸೈಕಲಾಜಿಕಲ್ ಕಂಡೀಷನ್ನು ಆಗ್ತದೆ. ಅಂದರೆ ತನ್ನ ಮನಸ್ಸಿಗೆ, ಭಾವನೆಗಳಿಗೆ ವಿರುದ್ಧವಾಗಿ ನಡೀತಾ ಇರ್ತದಲ್ಲ, ತನ್ನ ಗಂಡ ತನಗಿಂತ ಕಡಿಮೆ ಸಂಬಳ, ಕಡಿಮೆ ಸ್ಥಾನಮಾನ, ಸ್ಟೇಟಸ್ ಹೊಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಅದನ್ನು ಅವಳು ತಡ್ಕೊಳಕ್ಕಾಗೋದಿಲ್ಲ. ಅವಳ ಕೈಯಲ್ಲಿ ಅದನ್ನು ಅವಳು ತೋರ್ಪಡಿಸ್ಕೊಳ್ಳಲ್ಲ. ಅವಳು ಏನು ಮಾಡ್ತಾಳೆ ಅಂದರೆ ಇಂಟರ್ನಲೈಸ್ ಮಾಡ್ಕೊಂಬಿಡ್ತಾಳೆ ತನ್ನ ಪೇಯ್ನ. ಆ ಇಂಟರ್ನಲೈಸ್ ರಿಸಲ್ಟ್ ಏನಂದರೆ ಈ ಸೈಕಲಾಜಿಕಲ್ ಮಲ್ಅಡಾಪ್ಟಿವ್ ಬಿಹೇವಿಯರ್ಸ್ಗೆ ಕಾರಣ ಆಗ್ಬಿಡ್ತದೆ. ಆದರೆ ಏನು ಗೊತ್ತಾ, ಅದನ್ನು ಶಿ ವಿಲ್ ವೆಂಟ್ ಇಟ್ ಔಟ್. ಅಂದರೆ ರೇಗೋದು, ಕೂಗೋಳೋದು, ಇರಿಟಬಲ್ ಆಗಿರೋದು, ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಡಿಪ್ರೆಸ್ ಆಗಿರೋದು ಆಗುತ್ತೆ. ಇದರಿಂದಾಗಿ ತುಂಬ ಒತ್ತಡಕ್ಕೊಳಗಾಗ್ಬಿಡ್ತಾಳೆ. ಈ ಕೆಲವೊಂದು ಟೈಮಲ್ಲಿ ಈ ಬಾಸ್ ಲೇಡಿ ಅಟ್ ಹೋಮ್ ಅನ್ನೋ ಪರಿಸ್ಥಿತಿ ಉಂಟಾಗತ್ತೆ. ಇದು ಏನಂದರೆ ಆಕೆಯ ಗಂಡ ಯಾವುದೋ ಚಟಗಳಿಗೆ ಬಲಿಯಾಗಿ ಅಥವಾ ಇನ್ಯಾವುದೋ ಕಾರಣಗಳಿಂದಾಗಿ ಈ ಮನೆಯ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಇದನ್ನು ಈ ವೋಂಟ್ ಬಿ ಡೂಯಿಂಗ್ ಜಸ್ಟಿಸ್ ಟು ಇಸ್ ರೋಲ್. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಮಹಿಳೆ ಆ ಗಂಡ ಬಿಟ್ಟ ಜಾಗವನ್ನು ತುಂಬಬೇಕಾಗ್ತದೆ ಅನಿವಾರ್ಯವಾಗಿ, ಈಕೆಗೆ ಇಷ್ಟ ಇಲ್ಲ ಅಂದ್ರೂ. ಅಂದರೆ ಫ್ರಮ್ ಬೀಯಿಂಗ್ ಫೆಮಿನೈನ್, ಅಂದರೆ ಫೆಮಿನೈನ್ ರೋಲಲ್ಲಿ ತುಂಬ ಕಂಫರ್ಟಬಲ್ ಆಗಿರ್ತಾಳೆ ವುಮೆನ್. ಶಿ ಆಲ್ವೇಸ್ ಲೈಕ್ ಬೀಯಿಂಗ್ ಫೆಮಿನೈನ್. ಏನೇ ಹೇಳಲಿ, ಇಟ್ ಈಸ್ ಪ್ರೂವನ್. ವುಮೆನ್ ಆಲ್ವೇಸ್ ವಾಂಟ್ಸ್ ಟು ಫೀಲ್ ವೆರಿ ಫೆಮಿನೈನ್. ದೇ ವಿಲ್ ಬಿ ಕಂಫರ್ಟಬಲ್, ಎಂಜಾಯ್ ದೇ ಬೀಯಿಂಗ್ ಫೆಮಿನೈನ್. ಈ ಗಂಡನ ಈ ನಡವಳಿಕೆಯಿಂದಾಗಿ ಆಕೆ ಶಿ ಹ್ಯಾಸ್ ಟು ಅಸ್ಯೂಮ್ ಮಸ್ಕ್ಯುಲೈನ್ ರೋಲ್. ಅದು ಎಗೈನ್ ಈ ಕಾಗ್ನಿಟಿವ್ ಡಿಸೋನೆನ್ಸ್ ಕ್ರೀಪ್ ಆಗುತ್ತೆ. ಮನೆಯಲ್ಲಿ ಬೈ ಡಿಫಾಲ್ಟ್ ಗಂಡನ ಕೆಲಸಗಳನ್ನು ಮಾಡಬೇಕಾಗ್ತದೆ. ಶಿ ಫೀಲ್ ವೆರಿ ಅನ್ಕಂಫರ್ಟಬಲ್ ಅಸ್ಯೂಮಿಂಗ್ ಮಸ್ಕ್ಯುಲೈನ್ ರೋಲ್. ಇದು ಅವಳಿಗೆ
ತುಂಬ ಒತ್ತಡವನ್ನು ಉಂಟು ಮಾಡಿಬಿಡುತ್ತೆ. ಅದರಿಂದಾಗೂ ಮಹಿಳೆಯರು ತೀವ್ರ ಒತ್ತಡಕ್ಕೊಳಗಾಗ್ತಾರೆ. ಆಮೇಲೆ ಈ ಆಧುನಿಕ ಜಗತ್ತಿನ ಇನ್ನೊಂದು ಅನ್ಫಾರ್ಚುನೇಟ್ ಆಸ್ಪೆಕ್ಟ್ ಏನಂದರೆ ಈ ಪೇರೆಂಟಿಂಗು. ಈ ಚಿಲ್ಡ್ರನ್ನು ಹೇಳ್ದಂಗೆ ಡಿಸ್ಟ್ರಾಕ್ಷನ್ನು, ಡಿಫೋಕಸ್ ಜಾಸ್ತಿ ಆಗಿಬಿಟ್ಟಿದೆ. ದೇ ಹ್ಯಾವ್ ಗಾಟ್ ಎಕ್ಸ್ಪೋಜರ್ ಟು ಸೋ ಮೆನಿ ಥಿಂಗ್ಸು. ದೇ ಹ್ಯಾವ್ ಲಿಟ್ಲ್ ಟೈಮ್ ಫಾರ್ ಅಕಾಡೆಮಿಕ್ಸು. ದೇ ವಿಲ್ ಇಂಡಲ್ಜ್ ಇನ್ ಎವ್ರಿ ಅದರ್ ಆಸ್ಪೆಕ್ಟ್ ಎಕ್ಸೆಪ್ಟ್ ಅಕಾಡೆಮಿಕ್ಸ್. ಇದರಿಂದಾಗಿ ಈ ತಾಯಿಗೆ ತುಂಬ ಒತ್ತಡ ಆಗ್ತದೆ. ಈ ತಂದೆ ತಾಯಿಗಳಿಗೆ ಒಂದು ಪ್ರಾಬ್ಲಮ್ ಇದೆ. ದೇ ವಾಂಟ್ ಟು ರಿಯಲೈಸ್ ದೇರ್ ಅನ್ಫುಲ್ಫಿಲ್ಡ್ ಆಸ್ಪಿರೇಷನ್ ಥ್ರೂ ದೇರ್ ಚಿಲ್ಡ್ರನ್. ತಾವು ಏನಾಗಿಲ್ವೋ ಅದನ್ನು ಮಕ್ಕಳ ಮುಖಾಂತರ ಅಚೀವ್ ಮಾಡೋಕ್ಕೆ ಓಡ್ತಾರೆ. ಅಂದರೆ ಮಕ್ಕಳನ್ನ ದೊಡ್ಡ ಆಫೀಸರ, ಡಾಕ್ಟ್ರು, ಇನ್ನೊಂದು ಮಾಡಬೇಕಂತ ಆಸೆ ಪಡ್ತಾರೆ. ಯಾಕಂದರೆ ಇವ್ರು ಆಗಿರಲ್ವಲ್ಲ. ದೇ ವಾಂಟ್ ಟು ರಿಯಲೈಸ್ ದೇರ್ ಅನ್ಫುಲ್ಫಿಲ್ಡ್ ಆಸ್ಪಿರೇಷನ್ ಥ್ರೂ ದೇರ್ ಚಿಲ್ಡ್ರನ್. ಅದು ನಡೆದಿದ್ದಾಗ ಈ ಮಕ್ಕಳೇನಾದರೂ ಅಕಾಡೆಮಿಕ್ಸಲ್ಲಿ ಹಿಂದೆ ಬಿದ್ದಾಗ ಮಹಿಳೆ ತೀವ್ರತರ ಒತ್ತಡಕ್ಕೊಳಗಾಗ್ಬಿಡ್ತಾಳೆ. ಇನ್ನು ಈ ಉದ್ಯೋಗಸ್ಥ ಮಹಿಳೆಯರು ಒತ್ತಡಕ್ಕೆ ಒಳಗಾಗಿದ್ದಾರೆ ಅಂತ ಹೇಗೆ ಕಂಡುಹಿಡ್ಕೊಳ್ಳೋದು? ಫಸ್ಟು ಫಿಸಿಕಲ್ ಸಿಂಪ್ಟಮ್, ದೈಹಿಕ ಲಕ್ಷಣಗಳು. ಮೋಸ್ಟ್ ಆಫ್ ದ ಟೈಮ್ ದೇ ಫೀಲ್ ಹೈ ಡಿಗ್ರಿ ಆಫ್ ಫೆಟಿಗ್. ತುಂಬ ಶಕ್ತಿ ಇಲ್ದವ್ರ ರೀತಿ ಇರ್ತಾರೆ. ಡಿಫಿಕಲ್ಟಿ ಇನ್ ಸ್ಲೀಪಿಂಗ್ ಪ್ಯಾಟ್ರನ್ ಚೇಂಜ್ ಆಗಿಬಿಡ್ತದೆ. ಹೈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಅಬ್ನಾರ್ಮಲ್ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಸಿಂಪ್ಟಮ್ಸ್ ಇರ್ತದೆ. ಹಾರ್ಟ್ ಬರ್ನು, IBS ಅಂದರೆ ಇರಿಟಬಲ್ ಬೌಲ್ ಸಿಂಡ್ರೋಮು, ಇದು ಮಹಿಳೆಯರಲ್ಲಿ ಸ್ವಲ್ಪ ಹೆಚ್ಚು ಕಾಣಿಸ್ತದೆ. ಅಪ್ಸೆಟ್ ಸ್ಟೊಮಕ್ಕು, ಕ್ರಾಂಪ್ಸು, ಕಾನ್ಸ್ಟಿಪೇಷನ್ನು, ವೆಯ್ಟ್ ಗೈನು, ಫರ್ಟಿಲಿಟಿ ಪ್ರಾಬ್ಲಮ್ಸು, ದೇ ಫೇಸ್ ಡಿಫಿಕಲ್ಟಿ ಇನ್ ಕನ್ಸೀವಿಂಗು, ಸ್ಕಿನ್ ಪ್ರಾಬ್ಲಮ್ಸು ಬಿಕಾಸ್ ಆಫ್ ಹೈ ಕಾರ್ಟಿಸಾಲ್, ಬಿಕಾಸ್ ಆಫ್ ದಿ ಸ್ಟ್ರೆಸ್ಸು. ಡಿಕ್ರೀಸ್ಡ್ ಇಮ್ಯುನಿಟಿ ಕಾಣಿಸ್ತದೆ. ಡಿಕ್ರೀಸ್ಡ್ ಇಮ್ಯುನಿಟಿ ಅಂದರೆ ಪ್ರೋನ್ ಟು ಇಲ್ನೆಸ್ಸು. ಡಿಕ್ರೀಸ್ಡ್ ಸೆಕ್ಷುವಲ್ ಡ್ರೈವು, ಹೆಡ್ಯಾಕ್ಸು, ಮೈಗ್ರೇನು, ಇನ್ನೂ ಕೆಲವು ಸಂದರ್ಭದಲ್ಲಿ ಟೆನ್ಷನ್ ಹೆಡ್ಯಾಕ್ ಅಂತೀವಿ, ಅದು ಕಾಣಿಸುತ್ತೆ. ಏರ್ ಲಾಸು. ಇನ್ನು ಎಮೋಷನಲ್ ಸಿಂಪ್ಟಮ್ಸ್ ಅಂದರೆ ಫಾರ್ ಮೋಸ್ಟ್ ಪಾರ್ಟ್ ಆಫ್ ದ ಡೇ ಅನ್ಹ್ಯಾಪಿ ಆಗಿರ್ತಾರೆ. ಈ ಜೋವಿಯಲ್ ಆಟಿಟ್ಯೂಡ್ ಕಾಣಿಸೋದೇ ಇಲ್ಲ. ಆ್ಯಂಗರ್ ಇಶ್ಯೂಸ್ ಇರ್ತದೆ. ಫ್ರಸ್ಟ್ರೇಟೆಡ್ಡು, ಇರಿಟಬಿಲಿಟಿ ಜಾಸ್ತಿ ಕಾಣಿಸ್ತದೆ. ಈ ಎಕ್ಸ್ಟ್ರೀಮ್ ಮೂಡ್ ಸ್ವಿಂಗ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್. ಇನ್ನು ಬಿಹೇವಿಯರಲ್ ಸಿಂಪ್ಟಮ್ಸಿಗೆ ಬಂದರೆ ಪೂರ್ ಡಿಸಿಷನ್ ಮೇಕಿಂಗು, ಫ್ರೀಕ್ವೆಂಟ್ ಎರರ್ಸು, ಫರ್ಗೆಟ್ಫುಲ್ನೆಸ್ಸು, ಲ್ಯಾಕ್ ಆಫ್ ಫೋಕಸ್ಸು, ನೆಗೆಟಿವ್ ಥಿಂಕಿಂಗು, ಪೆಸಿಮಿಸಮ್ಮು. ಇನ್ನು ಕೆಲಸದ ಜಾಗದಲ್ಲಿ ಪೂರ್ ಔಟ್ಪುಟ್ಟು, ಪೂರ್ ರಿಲೇಷನ್ಶಿಪ್ ವಿತ್ ಕೊಲೀಗ್ಸು. ಇನ್ನು ವೈಯಕ್ತಿಕ ಕಾರಣಗಳಿಂದ ಏಕೆ ಮಹಿಳೆಯರು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಇನ್ನೂ ಡೀಪಾಗಿ ಅಸೆಸ್ ಮಾಡೋಕ್ಕೆ ಹೊರಟ್ರೆ ಈ ಕೆಲವೊಂದು ವಿಚಾರಗಳನ್ನ ನಾವು ಗಮನಿಸಬೇಕಾಗತ್ತೆ. ಈ ವುಮೆನ್ ಲೈಫ್ನ ರಿವಾಲ್ವ್ಸ್ ಅರೌಂಡ್ ರಿಪ್ರೊಡಕ್ಟಿವ್ ಲೈಫ್ ಸ್ಪ್ಯಾನ್ ಮೋರ್ ಆರ್ ಲೆಸ್. ವುಮೆನ್ ಇನ್ ದಿಸ್ ಆಸ್ಪೆಕ್ಟ್ ಆರ್ ವೆರಿ ಯೂನಿಕ್. ಫ್ರಮ್ ಆನ್ಸೆಟ್ ಆಫ್ ಮೆನ್ಸ್ಟ್ರುಯೇಷನ್, ಮೆನ್ಸ್ಟ್ರುವಲ್ ಸೈಕಲ್ಲು, ಪ್ರೆಗ್ನೆನ್ಸಿ, ಲೇಬರು, ಡೆಲಿವರಿ, ಅಬಾರ್ಷನ್ಸು, ಸ್ಪಾಂಟೇನಿಯಸ್ ಆಗಿರಲಿ, ಇಂಡ್ಯೂಸ್ಡ್ ಅಂದರೆ ಮೆಡಿಕಲ್ ಇಂಡ್ಯೂಸ್ಡ್ ಆಗಿ ಇದು ಮೆನೋಪಾಸ್ವರೆಗೂ ಶಿ ಹ್ಯಾಸ್ ಲಾಟ್ ಆಫ್ ಕಾಂಪ್ಲಿಕೇಶನ್ ರಿಗಾರ್ಡಿಂಗ್ ಹರ್ ಬಾಡಿ. ಶಿ ಡಿಸರ್ವ್ಸ್ ಸ್ಪೆಷಲ್ ಕೇರ್ ಫ್ರಮ್ ದ ಫ್ಯಾಮಿಲಿ ಮೆಂಬರ್ಸ್, ನಿಯರ್ ಆ್ಯಂಡ್ ಡಿಯರ್ ಒನ್ಸ್ ಆ್ಯಂಡ್ ಚಿಲ್ಡ್ರನ್ ಆಲ್ಸೋ. ಈ ಪ್ರೀ ಮೆನ್ಸ್ಟ್ರುವಲ್ ಫೇಸ್ ಅಂದರೆ 7 days ಬಿಫೋರ್ ಅವ್ರ ಸೈಕಲ್ಲ ಈ ಈಸ್ಟ್ರೋಜನ್ನು ಪ್ರೊಜೆಸ್ಟ್ರಾನ್ ಲೆವೆಲ್ಲು ತುಂಬ ಲೋ ಇರುತ್ತೆ. ಇದರಿಂದಾಗಿ ಹೆಡ್ಏಕ್ಸು, ಮೂಡ್ ಸ್ವಿಂಗ್ಸು, ಕ್ರ್ಯಾಂಪ್ಸು, ಬ್ಲೋಟಿಂಗು ಇರುತ್ತೆ. ನೆಕ್ಸ್ಟು ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್ನು ಈ ಈಸ್ಟ್ರೋಜನ್ನು ಆ್ಯಂಡ್ ಪ್ರೊಜೆಸ್ಟ್ರಾನ್ನು ಆವಾಗಲೂ ಸೆಕ್ರೀಷನ್ ಲೆವೆಲ್ ತುಂಬ ಕಡಿಮೆ ಇರೋದರಿಂದ ಶಿ ಫೀಲ್ಸ್ ಇರಿಟಬಲ್ಲು, ಫೀಲ್ ವೆರಿ ಸ್ಯಾಡು, ಟಯರ್ಡು, ಸ್ಲಗ್ಗಿಶು, ಬ್ಲೋಟಿಂಗು, ಇವನ್ ಕ್ರ್ಯಾಂಪ್ಸು ಇರುತ್ತೆ. ಈ ಡ್ಯೂರಿಂಗ್ ಮಿಡ್ ಸೈಕಲ್ಲು ಅಂದರೆ 12 to 16th ಡೇನಲ್ಲಿ ಡ್ಯೂರಿಂಗ್ ಓವ್ಯುಲೇಷನ್ ಫೇಸ್ ಅಂತೀವಿ. ಈ ಈಸ್ಟ್ರೋಜನ್ ಲೆವೆಲ್ ಗ್ರ್ಯಾಜುಯಲ್ ಆಗಿ ರೈಸ್ ಆಗ್ತಾ ಹೋಗ್ತದೆ. ಅದರಿಂದಾಗಿ ಇಟ್ ವಿಲ್ ಬೂಸ್ಟ್ ಅವರ್ ಎನರ್ಜಿ, ಮೂಡು, ಲಿಬಿಡೋ. ಶಿ ಫೀಲ್ಸ್ ಆರ್ ಬೆಸ್ಟ್ ಫಿಸಿಯಲಾಜಿಕಲಿ ಆ್ಯಂಡ್ ಎಮೋಷನಲಿ. ಆಫ್ಟರ್ ಪೋಸ್ಟ್ ಓವ್ಯುಲೇಷನ್ನು ಅಂದರೆ 20th day ಆನ್ವರ್ಡ್ಸು ಇನ್ಕ್ರೀಸ್ ಇನ್ ಪ್ರೊಜೆಸ್ಟ್ರಾನ್ ಮೇಕ್ಸ್ ಫೀಲ್
ವೆರಿ ಟಯರ್ಡ್, ಸ್ಲಗ್ಗಿಶು, ಲೋ ಎನರ್ಜಿ, ಫೀಲ್ಸ್ ನೆಗೆಟಿವ್. ಶಿ ಫೀಲ್ ಮೋಸ್ಟ್ ಆಫ್ ದ ಟೈಮ್ ವೆರಿ ಅನ್ಈಸಿ, ಅನ್ಕಂಫರ್ಟಬಲ್. ಈ ಆಸ್ಪೆಕ್ಟ್ನ ಅವರು ಗಂಡ ಮಕ್ಕಳು ಇನ್ಕ್ಲೂಡಿಂಗ್ ಕೋವರ್ಕರ್ಸ್ ಆಗಲಿ ಕೊಲೀಗ್ಸ್ ಆಗಲಿ ಗಮನದಲ್ಲಿ ಇಟ್ಕೊಂಡ್ರೆ ವುಮೆನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಬೀಂಗ್ ಎ ವುಮೆನ್ನ ಶಿ ಹ್ಯಾಸ್ ಸ್ಪೆಸಿಫಿಕ್ ಮೆಡಿಕಲ್ ಕಂಡೀಷನ್ಸು, ಒಬೆಸಿಟಿ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು, PMS ಅಂದರೆ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮು, ಡಿಸ್ಮೆನೋರಿಯಾ ಅಂದರೆ ಪೇಯ್ನ್ ಅಸೋಸಿಯೇಟೆಡ್ ವಿತ್ ಮೆನ್ಸ್ಟ್ರುಯೇಷನ್ನು, ಅನೀಮಿಯಾ, ಆಸ್ಟಿಯೋಪೋರಿಸಿಸು, ಬೋನ್ಸ್ ಬಿಕಮ್ ವೀಕರು, ಇಟ್ ವಿಲ್ ಇನ್ಕ್ರೀಸ್ ರಿಸ್ಕ್ ಆಫ್ ಫ್ರ್ಯಾಕ್ಚರು. ಇದು ಕಾಮನ್ ಅಮಾಂಗ್ ವುಮೆನ್ ಮಿಡ್ಲ್ ಏಜ್ ಆ್ಯಂಡ್ ಎಬೋವ್ ಮಿಡ್ಲ್ ಏಜು. ಈ IBS ಅಂದರೆ ಇರಿಟಬಲ್ ಬೌಲ್ ಸಿಂಡ್ರೋಮಿಂದಲೂ ಜಾಸ್ತಿ ಬಳಲ್ತಾರೆ. ಈ MM ಅಂತೀವಿ, ಈ ಮೆನ್ಸ್ಟ್ರುವಲಿ ರಿಲೇಟೆಡ್ ಮೈಗ್ರೇನು ಜಾಸ್ತಿ ಇರುತ್ತೆ. ಈ ಈಸ್ಟ್ರೋಜನ್ ಲೆವೆಲ್ಲು ಫ್ಲಕ್ಚುಯೇಷನ್ಸ್ ಆಗೋದ್ರಿಂದ ಈ ಮೈಗ್ರೇನು ಕಾಣಿಸ್ಕೊಳ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಈ ವರ್ಕಿಂಗ್ ವುಮೆನ್ನ ನಾವು ಎಂಪಥೆಟಿಕ್ ಆಗಿ ನೋಡಬೇಕು. ಯು ಶುಡ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಈ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಕೊಲೀಗ್ಸ್ ಆಗಲಿ ಶೋ ಕನ್ಸರ್ನ್ ಆ್ಯಂಡ್ ಅಫೆಕ್ಷನ್ನು, ಅಪ್ರಿಷಿಯೇಟ್ ಅವರ್ ಎಫರ್ಟ್ಸು, ಅಕ್ನಾಲೇಜ್ ಅವರ್ ಕಮಿಟ್ಮೆಂಟು, ಗಿವ್ ಕಾಂಪ್ಲಿಮೆಂಟ್ಸ್ ವೆನ್ ಡ್ಯೂ, ಲಿಸನ್ ಟು ಅವರ್ ವಿತೌಟ್ ಕ್ವಶನ್ಸು. ಏನಾದರೂ ಹೇಳೋಕ್ಕೆ ಬಂದರೆ ಕೇಳಿ. ಡೋಂಟ್ ಆಫರ್ ಅಡ್ವೈಸ್ ಅನ್ಲೆಸ್ ಆಸ್ಕ್ಡ್. ಆಫರ್ ಸಪೋರ್ಟು, ರಿಯಶ್ಯೂರೆನ್ಸು ವೆನ್ ಶಿ ಈಸ್ ಹ್ಯಾವಿಂಗ್ ಡಿಫಿಕಲ್ಟೀಸು. ಶೇರ್ ಸಮ್ ರೆಸ್ಪಾನ್ಸಿಬಿಲಿಟೀಸು. ಮನೆ ಕೆಲಸಗಳನ್ನ ಮಾಡಿ ಎಲ್ಲ ಆಕೆನೇ ಮಾಡಲಿ ಅಂತ ಬಿಡಬೇಡಿ. ಡು ನಾಟ್ ಇಂಡಲ್ಜ್ ಇನ್ ಬಾಡಿ ಶೇಮಿಂಗ್. ಅವಾಯ್ಡ್ ಕಾಮೆಂಟ್ಸ್ ಲೈಕ್ ಯು ಆರ್ ಫ್ಯಾಟ್, ಪ್ಲಂಪಿ, ಯು ಆರ್ ಟೂ ಸ್ಕಿನ್ನಿ. ಡೋಂಟ್ ಮೇಕ್ ಕಾಮೆಂಟ್ಸ್ ಅಬೌಟ್ ಅವರ್ನ ಕಲರು, ಲುಕ್ಸು, ಏರು. ಇಟ್ ವಿಲ್ ಮೇಕ್ ಅವರ್ನ ವೆರಿ ಸ್ಟ್ರೆಸ್ಫುಲ್ ಆ್ಯಂಡ್ ಡಿಪ್ರೆಸ್ಡ್. ಗಿವ್ ಅವರ್ನ ಮೋರ್ ಫ್ರೀಡಮ್, ಎಸ್ಪೆಷಲಿ ಇನ್ ಫೈನಾನ್ಷಿಯಲ್ ಆಸ್ಪೆಕ್ಟ್ಸು. ರೆಸ್ಪೆಕ್ಟ್ ಅವರ್ ಚಾಯ್ಸಸ್ಸು. ಆ್ಯಸ್ ಆನ್ ಇಂಡಿವಿಜುವಲ್ ಗಿವ್ ಅವರ್ನ ಎ ಸ್ಪೆಷಲ್ ಪ್ಲೇಸ್ ಇನ್ ದ ಹೌಸ್. ಈ ಒತ್ತಡವನ್ನು ಅಥವಾ ಸ್ಟ್ರೆಸ್ನನ್ನು ಹೇಗೆ ಮ್ಯಾನೇಜ್ ಮಾಡೋಣ ಅನ್ನೋ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಬಿ ಆಪ್ಟಿಮಿಸ್ಟಿಕ್ ಆ್ಯಂಡ್ ಹ್ಯಾವ್ ಪಾಸಿಟಿವ್ ಔಟ್ಲುಕ್ಕು. ಕನ್ಸ್ಯೂಮ್ ಬ್ಯಾಲೆನ್ಸ್ಡ್ ಆ್ಯಂಡ್ ಹೆಲ್ತಿ ಫುಡ್ ವಿತ್ ಲಾಟ್ ಆಫ್ ಗ್ರೀನ್ಸು, ವೆಜಿಟೇಬಲ್ಸು, ಫ್ರೂಟ್ಸು. ಡ್ರಿಂಕ್ ಲಾಟ್ ಆಫ್ ವಾಟರು. ಸ್ಲೀಪ್ ಮಿನಿಮಮ್ 6 to 8 hours. ಡೆವಲಪ್ ರಿಯಲಿಸ್ಟಿಕ್ ಥಿಂಕಿಂಗು. ಸ್ಟೇ ಕನೆಕ್ಟೆಡ್ ವಿತ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸು. ಮೇಂಟೈನು ಕಾರ್ಡಿಯಲ್ ರಿಲೇಷನ್ಶಿಪ್ಸು ವಿತ್ ನಿಯರ್ ಆ್ಯಂಡ್ ಡಿಯರ್ ಒನ್ಸು. ಎಕ್ಸಸೈಸು, ವಾಕ್ ಮಾಡಿ. ಪ್ರಾಕ್ಟೀಸ್ ರಿಲ್ಯಾಕ್ಸೇಷನ್ನು ಟೆಕ್ನಿಕ್ಸು ಲೈಕ್ ಯೋಗ, ಮೆಡಿಟೇಷನ್ನು. ಲಿಸನ್ ರಿಲ್ಯಾಕ್ಸೇಷನ್ ಮ್ಯೂಸಿಕ್ಕು. ಹಾಸ್ಯಭರಿತ ವಿಚಾರಗಳನ್ನ ನೋಡಿ. ಫಾಲೋ ಫೈನಾನ್ಷಿಯಲ್ ಡಿಸಿಪ್ಲಿನು. ಡೋಂಟ್ ಗೋ ಫಾರ್ ಎಕ್ಸ್ಟ್ರಾವೆಗೆಂಟ್ ಲೈಫು. ಆಟ್ ಫಾರ್ ಸಿಂಪಲ್ ಲೈಫ್ ಸ್ಟೈಲು. ಎಕ್ಸ್ಪೋಜರ್ ಟು ಸನ್ಲೈಟು. ಇಂಡಲ್ಜ್ ಇನ್ ಮೀನಿಂಗ್ಫುಲ್ ಹಾಬೀಸು. ಅವಾಯ್ಡ್ ಟೂ ಮಚ್ ಎಕ್ಸ್ಪೋಜರ್ ಟು ಸ್ಕ್ರೀನ್ ಅಂದರೆ ಮೊಬೈಲು, TV, ಸೋಷಿಯಲ್ ಮೀಡಿಯಾ. ಪ್ರಾಕ್ಟೀಸ್ ಎಫಿಷಿಯಂಟ್ ಟೈಮ್ ಮ್ಯಾನೇಜ್ಮೆಂಟು. ಇದರಿಂದಾಗಿ ಒತ್ತಡವನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು. ಇನ್ನೊಂದು ಪ್ರಮುಖವಾದಂಥ ವಿಚಾರವನ್ನು ಮರಿಬೇಡಿ. ಈ ಎಲ್ಲರಲ್ಲೂ ಈ ಟೆಂಡೆನ್ಸಿ ಇದೆ. ಐ ಹ್ಯಾವ್ ಆಲ್ವೇಸ್ ಬೀನ್ ಎ ಗುಡ್ ಡಾಟರ್. ಐ ಹ್ಯಾವ್ ಆಲ್ವೇಸ್ ಬೀನ್ ಎ ಗುಡ್ ಸ್ಟೂಡೆಂಟ್. ಐ ಹ್ಯಾವ್ ಆಲ್ವೇಸ್ ಬೀನ್ ಎ ಗುಡ್ ಪ್ರೊಫೆಷನಲ್. ಅಂದರೆ ವರ್ಕಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀನಿ ಅಂತ. ಐ ಹ್ಯಾವ್ ಆಲ್ವೇಸ್ ಬೀನ್ ಎ ಗುಡ್ ಮದರ್. ಇನ್ ಪರ್ಸ್ಯೂಟ್ ಆಫ್ ಆಲ್ ದಿಸ್ ಐ ಫಾರ್ಗಾಟ್ ಅಬೌಟ್ ಮೈ ಸೆಲ್ಫ್. ನಿಮ್ಮನ್ನು ನೀವೇ ಮರೆತು ಬಿಟ್ಟಿದ್ದೀರಿ. ಈ ಮಹಿಳೆಯರಲ್ಲಿ ನನ್ನ ಅಧ್ಯಯನದಲ್ಲಿ ನಾನು ಕಂಡುಕೊಂಡಿರೋದೇನೆಂದರೆ, ಈವನ್ ಅಟ್ ದ ಕಾಸ್ಟ್ ಆಫ್ ಅವರ್ ಓನ್ ಲೈಫ್ ಆ್ಯಂಡ್ ಹೆಲ್ತ್, ತನ್ನ ಮನೆ, ತನ್ನ ಗಂಡ ಮಕ್ಕಳು ಚೆನ್ನಾಗಿರಲಿ ಅಂತ ಆಸೆ ಪಡ್ತಾಳೆ. ಇದನ್ನು ನಾವು ಸ್ಯಾಡೋಮ್ಯಾಸಿಸಮ್ ಅಂತೀವಿ. ಈ ಟೆಂಡೆನ್ಸಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾವನು ಪರ್ಸ್ನಲ್ ಟೈಮು ಅದು ನಿಮಗೆ ಮೀಸಲಿರಲಿ. ಎಕ್ಸ್ಕ್ಲೂಸಿವ್ ಆಗಿ ಆ ಟೈಮ್ನ ನಿಮ್ಮ ಸೆಲ್ಫ್ ಕೇರ್ಗೆ ಯೂಸ್ ಮಾಡ್ಕೊಳ್ಳಿ. ಆಫ್ ಆಲ್ ದ ಮಿಸ್ಟೇಕ್ಸ್ನು ದ ಒನ್ ಥಿಂಗ್ನ ಐ ಹ್ಯಾವ್ ನೋಟಿಸ್ಡ್, ವುಮೆನ್ ನೆಗ್ಲೆಕ್ಟ್ ಸೆಲ್ಫ್ ಕೇರ್. ದೇ ವಿಲ್ ಕೇರ್ ಎವರಿಬಡಿ. ಸೆಲ್ಫ್ ಕೇರ್ ಕಡೆ ಸ್ವಲ್ಪ ಗಮನ ಕೊಡಿ.
ಮೆಡಿಕಲ್ ಕಾಂಪ್ಲಿಕೇಶನ್ಸ್ನ ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡಿ. ಸೀಕ್ ನೋ ಪ್ರೊಫೆಷನಲ್ ಹೆಲ್ಪ್. ಡೋಂಟ್ ಚೇಂಜ್ ನೋ ಡಿರೈವ್ಡ್ ಹ್ಯಾಪಿನೆಸ್ಸು. ಡಿರೈವ್ಡ್ ಹ್ಯಾಪಿನೆಸ್ ಏನಂದರೆ, ನಾವು ಕೆಲವು ವಸ್ತುಗಳನ್ನ ಹೊಂದಿದ್ರೆ, ಏನಾದರೂ ಆದರೆ, ಏನಾದರೂ ನಡೆದರೆ ಹ್ಯಾಪಿಯಾಗಿರ್ತೀವಿ ಅನ್ನೋದು ಡಿರೈವ್ಡ್ ಹ್ಯಾಪಿನೆಸ್. ವಿ ಶುಡ್ ನಾಟ್ ಗೋ ಫಾರ್ ಆ್ಯಕ್ಚುಯಲ್ ಹ್ಯಾಪಿನೆಸ್. ನಮ್ಮಲ್ಲಿ ಒಂದು ಟೆಂಡೆನ್ಸಿನ ಹ್ಯೂಮರಸ್ ಆಗಿ ಪ್ರೆಸೆಂಟ್ ಮಾಡಬೇಕಂದ್ರೆ, ವಿ ಬೈ ಥಿಂಗ್ಸ್ ವಿ ಡೋಂಟ್ ನೀಡ್, ವಿತ್ ಮನಿ ವಿ ಡೋಂಟ್ ಹ್ಯಾವ್, ಟು ಇಂಪ್ರೆಸ್ ದ ಪೀಪಲ್ನ ವಿ ಡೋಂಟ್ ಲೈಕ್. ಇದು ನೀವು ಪ್ರಾಕ್ಟೀಸ್ ಮಾಡಬೇಡಿ. ಕೆಲವು ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳು ಬರ್ತವೆ. ಏಕೆ ಕೆಲವು ಮಹಿಳೆಯರು ಹೆಚ್ಚು ಒತ್ತಡಕ್ಕೊಳಗಾಗ್ತಾರೆ ಬೇರೆಯವ್ರಿಗಿಂತ? ಒತ್ತಡ ಇರ್ತದೆ, ಎಲ್ಲ ವರ್ಕಿಂಗ್ ವುಮೆನ್ಗೂ ಇರುತ್ತೆ. ಬಟ್ ಅಮಾಂಗ್ ವರ್ಕಿಂಗ್ ವುಮೆನ್ ಸಮ್ ಫೀಲ್ ನೋ ಮೋರ್ ಸ್ಟ್ರೆಸ್ಡ್, ಡಿಪ್ರೆಸ್ಡ್. ಏಕೆ ಅಂತ ಕೇಳಿದಾಗ ನಾವು ಡೀಪಾಗಿ ಹೋಗ್ಬೇಕಾಗ್ತದೆ ಸೈಕಲಾಜಿಕಲಿ. ಇದು ಡಿಪೆಂಡ್ಸ್ ಅಪಾನ್ ದೇರ್ ಪರ್ಸ್ನಾಲಿಟಿ, ಔಟ್ಲುಕ್ಕು ಟುವರ್ಡ್ಸ್ ಲೈಫು, ಥಾಟ್ಸು, ಆ್ಯಕ್ಷನ್ಸು. ಈ ಪರ್ಸ್ನಾಲಿಟಿ ಡಿಟರ್ಮೆಂಟ್ಸ್ ಇರ್ತಾವಲ್ಲ, ಹೆರಿಡಿಟರಿ, ಫ್ಯಾಮಿಲಿ, ಸೋಷಿಯಲ್ಲು, ಸೈಕಲಾಜಿಕಲ್ಲು, ಇಂಟೆಲೆಕ್ಚುಯಲ್ಲು, ಈ ಆಸ್ಪೆಕ್ಟ್ಸ್ ಮೇಲೂ ನಿಂತಿರ್ತದೆ. ಈ ಅರ್ಲಿ ಚೈಲ್ಡ್ಹುಡ್ ಈ ಸ್ಕ್ರಿಪ್ಟು, ಈ ಟ್ರಾನ್ಸಾಕ್ಷನ್ ಅನಾಲಿಸಿಸ್ ಅಲ್ಲಿ ಈ ಸ್ಕ್ರಿಪ್ಟ್ ಅನ್ನೋದಿದೆ. ಈ ಮೊದಲ 10 ವರ್ಷಗಳಲ್ಲಿ ಮೋಸ್ಟ್ ಆಫ್ ದ ಸ್ಕ್ರಿಪ್ಟ್ನ ವಿಲ್ ಬಿ ರಿಟನ್ ಬೈ ವೇರಿಯಸ್ನ ಪ್ಲೇಯರ್ಸ್, ಇನ್ಕ್ಲೂಡಿಂಗ್ ದರ್ ಪೇರೆಂಟ್ಸು, ಟೀಚರ್ಸು, ಅಥವಾ ಸೋಷಿಯಲಿ ಅವರ ಮೇಲೆ ಇನ್ಫ್ಲುಯೆನ್ಸ್ ಮಾಡೋಂಥ ವ್ಯಕ್ತಿಗಳು ಆ ಸ್ಕ್ರಿಪ್ಟನ್ನು ಬರೆದುಬಿಟ್ಟಿರ್ತಾರೆ. ಆ ಸ್ಕ್ರಿಪ್ಟು ಮೋಸ್ಟ್ ಆಫ್ ದ ಲೈಫು ಪ್ಲೇ ಆಗ್ತಾ ಇರ್ತದೆ. ಅದ್ರ ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ಅವರ ಕಂಟೆಕ್ಸ್ಟಲ್ಲಿ ಈ ಸ್ಕ್ರಿಪ್ಟ್ ಪ್ರಕಾರ ಈ ಮೆಂಟಲ್ ಫ್ರೇಮ್ಸನ್ನು ರಚನೆ ಮಾಡ್ಕೊಂಬಿಟ್ಟಿರ್ತಾರೆ. ಯಾವುದೇ ವಿಚಾರನ ಓಪನ್ ಮೈಂಡಲ್ಲಿ ನೋಡೋದಿಲ್ಲ, ಈ ಮೆಂಟಲ್ ಫ್ರೇಮ್ ಒಳಗೆ ನೋಡ್ತಾರೆ. ಅದರಿಂದಾಗಿ ದೇರ್ ಓಲ್ನ ಅಪ್ರೋಚ್ ಟುವರ್ಡ್ಸ್ ಲೈಫು, ಔಟ್ಲುಕ್ ಟುವರ್ಡ್ಸ್ನ ವರ್ಲ್ಡು ಅವ್ರದ್ದೇ ಆದಂಥ ಯೂನಿಕ್ ವೇನಲ್ಲಿ ನೋಡ್ತಾ ಇರ್ತಾರೆ. ರಿಯಲಿಸ್ಟಿಕ್ಕಾಗಿ ನೋಡೋದಿಲ್ಲ. ದೇ ವಿಲ್ ಲೀವ್ ಇನ್ ದೇರ್ ಓನ್ ಮೇಕ್ ಬಿಲೀವ್ ವರ್ಲ್ಡು. ಇದು ತೀವ್ರತರವಾದಂಥ ಒತ್ತಡವನ್ನು ಈ ಮಹಿಳೆಯರಲ್ಲಿ ಉಂಟು ಮಾಡುತ್ತೆ. ಇನ್ನು ಕೊನೆಯದಾಗಿ, ನೀವು ಸ್ಟ್ರೆಸ್ ಆಗಿದ್ದೀರಾ ಅಂತ ಕಂಡು ಬಂದರೆ ಟೇಕ್ ಎ ಸ್ಟೆಪ್ ಬ್ಯಾಕ್, ಇನ್ಹೇಲ್ ಆ್ಯಂಡ್ ಲಾಫ್, ರಿಮೆಂಬರ್ ಹೂ ಯು ಆರ್ ಆ್ಯಂಡ್ ವೈ ಯು ಆರ್ ಹಿಯರ್. ಯು ಆರ್ ನೆವರ್ ಗಿವನ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ದಟ್ ಯು ಕಾಂಟ್ ಹ್ಯಾಂಡಲ್. ಬಿ ಸ್ಟ್ರಾಂಗ್, ಬಿ ಫ್ಲೆಕ್ಸಿಬಲ್, ಲವ್ ಯುವರ್ ಸೆಲ್ಫ್ ಆ್ಯಂಡ್ ಲವ್ ಅದರ್ಸ್. ಆಲ್ವೇಸ್ ರಿಮೆಂಬರ್, ಜಸ್ಟ್ ಕೀಪ್ ಮೂವಿಂಗ್ ಫಾರ್ವರ್ಡ್. ಈ ಮಾಡ್ರನ್ ಲೈಫ್ ಅನ್ನೋದು ಫುಲ್ ಆಫ್ ಹ್ಯಾಸಲ್ಸು, ಡೆಡ್ಲೈನ್ಸು, ಫ್ರಸ್ಟ್ರೇಷನ್ಸು ಆ್ಯಂಡ್ ಡಿಮ್ಯಾಂಡ್ಸು. ನಾವು ಸ್ಟ್ರೆಸ್ ಇಸ್ ಸೋ ಕಾಮನ್ ಪ್ಲೇಸ್ that it has become a way of life. You can protect yourself by recognizing the signs and symptoms of stress, taking effective steps and reducing its harmful effects. ಇನ್ನು ಕೊನೆಯದಾಗಿ, ಆಶಾವಾದ ಇರಲಿ, ಧೈರ್ಯಶಾಲಿಗಳಾಗಿರಿ. ಯಾವುದೇ ಸಂದರ್ಭನ ಎದುರಿಸುವಂಥ ಶಕ್ತಿ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಓಪನ್ ಮೈಂಡ್ ಇರಲಿ. ನಾವು ಅಡ್ವೈಸ್ ಮಾಡಿದಂಥ ವಿಚಾರಗಳನ್ನು ತಪ್ಪದೆ ಪಾಲಿಸಿದಲ್ಲಿ ನಿಮ್ಮ ಒತ್ತಡ ಸಾಕಷ್ಟು ಕಡಿಮೆ ಆಗ್ತದೆ ಅನ್ನೋ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋದ ಯಾವುದೇ ವಿಷಯದ ಕುರಿತು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯ ತಿಳಿಸಿ.